ನೀವು ಲಿಫ್ಟ್ ಕೊಡೋಕ್ಕಿಂತ ಮುಂಚೆ ನೂರಾರು ಸಲ ಯೋಚನೆ ಮಾಡಬೇಕಾಗುತ್ತೆ. ಸೊ ಏಕಪ್ಪ ಈಗ ಈ ಮಾತು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಮೇಲೆ ವಿಡಿಯೋ ನೋಡ್ತಾ ಇರ್ಬೋದು. ಒಬ್ಳು ಲೇಡೀಸ್ ಬಂದ್ಬಿಟ್ಟು ಒಂದು ಲಿಫ್ಟ್ ಕೇಳ್ತಾಳೆ. ಅದೇ ಟೈಮಲ್ಲಿ ಒಬ್ಳು ಲೇಡೀಸ್ ಬಂದ್ಬಿಟ್ಟು ಗಾಡಿ ನಿಲ್ಲಿಸ್ತಾಳೆ. ಏನೋ ತೊಂದರೆ ಇದೆ, ಆ ಥರ ಪಾಪ ರಾತ್ರಿ ಆಗಿದೆ, ಲಿಫ್ಟ್ ಕೊಡೋ ಅಂದ್ಬಿಟ್ಟು ತನ್ನ ಒಳ್ಳೆ ಉದ್ದೇಶದಿಂದ ನಿಲ್ಲಿಸ್ತಾಳೆ. ಸೊ ಅದೇ ಲೇಡೀಸ್ ಬಂದ್ಬಿಟ್ಟು ಅವರು ಕಿಡ್ನಾಪರ್ ಇಲ್ಲ ಸ್ಕ್ಯಾಮರ್ ಮಾಡೋರಾಗಿರ್ತಾರೆ. ಸೊ ಅವರೆಲ್ಲ ಮಾತಾಡ್ಕೊಂಡು ಸೆಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಒಬ್ಬ ಲೇಡೀಸ್ ಸ್ಕೂಟಿ ತೊಗೊಬಂದು ನಿಲ್ಲಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಅವಳು ಹಿಂದೆಯಿಂದ ಬಂದ್ಬಿಟ್ಟು ಸೈಲೆನ್ಸರ್ ಪೈಪ್ಗೆ ಬಟ್ಟೆನ ತುರುಕ್ತಾಗ ಗಾಡಿ ಆಫ್ ಆಗುತ್ತೆ. ಆವಾಗ ಗಾಡಿ ಸ್ಟಾರ್ಟ್ ಆಗೋಲ್ಲ. ಏನೇ ಕಿಕ್ ಮಾಡಿದ್ರು, ಸೆಲ್ಫ್ ಹೊಡೆದ್ರು, ಏನೇ ಮಾಡಿದ್ರು ಸ್ಟಾರ್ಟ್ ಆಗೋಲ್ಲ. ಸೊ ಅದೇ ಟೈಮಲ್ಲಿ ಅವ್ರ ಕಡೆಯವರು ಒಬ್ಬರು ಕಾರಲ್ಲಿ ಬರ್ತಾರೆ, ಲೈಕ್ ಇವ್ರ ಫ್ರೆಂಡ್ ಅನ್ನೋ ಥರ. ಏನು ಇಲ್ಲಿ ನಿಂತಿದ್ಯಾ, ಯಾಕೆ ಇಲ್ಲಿ ನಿಂತಿದ್ಯಾ ಅಂದಾಗ ಇವ್ರ ಈ ಥರ ಲಿಫ್ಟ್ ಕೊಡೋಕೆ ಬರೋ ಗಾಡಿ ಆಫ್ ಆಯಿತು, ಇವ್ರನ್ನ ಕರ್ಕೊಂಡೋಗಿ ಲಿಫ್ಟ್ ಕೊಟ್ಬಿಡೋಣ ಅಂತ ಹೇಳಿದಾಗ ಅವರು ಗಾಡೀಲಿ ಕೂರಿಸ್ಕೋತಾರೆ. ಗಾಡೀಲಿ ಕೂರಿಸ್ಕೊಂಡು ನೀವು ನೋಡ್ತಾ ಇರೋದು ಎಷ್ಟು ಈಸಿಯಾಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ನೀವು ರಾತ್ರಿ ಯಾವುದೇ ಟೈಮ್ಗೂ ಈ ಥರ ಲೇಡೀಸ್ ನಿಲ್ಲಿಸಿದ್ದಾರೆ, ಅವ್ರು ನಿಲ್ಲಿಸಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ನೀವು ಒಳ್ಳೆ ಉದ್ದೇಶದಿಂದ ಗಾಡಿ ನಿಲ್ಲಿಸ್ತೀರಾ, ಬಟ್ ಅವ್ರಿಗೆ ಅದೇ ಉದ್ದೇಶ ಇದಿರುತ್ತಾ. ಸೊ ನೀವು ಸ್ವಲ್ಪ ಯೋಚನೆ ಮಾಡಿ ಲಿಫ್ಟ್ ಕೊಡೋ ಟೈಮಲ್ಲಿ ಯೋಚನೆ ಮಾಡಿ ಲಿಫ್ಟ್ ಕೊಡಿ ಅಂತ ಹೇಳ್ತೀನಿ. ಸೊ ಎಷ್ಟು ಈಸಿಯಾಗಿ, ಎಷ್ಟು ನೋವಿಲ್ದಂಗೆ ಕಿಡ್ನಾಪ್ ಮಾಡ್ಕೊಂಡು, ಎಷ್ಟು ಕೂಗಾಟ ಇಲ್ದಂಗೆ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ ನೀವೇ ನೋಡ್ತಾ ಇರ್ಬೋದು. ಸೊ ನೀವೇನಾದ್ರು ಲಿಫ್ಟ್ ಕೊಡೋರಾಗಿದ್ದರೆ ಸ್ವಲ್ಪ ಹುಷಾರಾಗಿರಿ. ಅದು ಈ ಥರ ಸಿಟಿಗಳಲ್ಲಿ ತುಂಬಾ ನಡೆಯುತ್ತೆ ಈ ಥರ ಸ್ಕ್ಯಾಮ್ಗಳು. ಹುಷಾರಾಗಿರಿ ಅಂತ ಹೇಳ್ತೀನಿ. ಸೊ ಇದೇ ಥರ ವೀಡಿಯೋಸು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಹುಷಾರಾಗಿರ್ತಾರೆ.